ಪಾಪಿ ಹಾಗೂ ದುಷ್ಟರು ಜಾಸ್ತಿ ಶ್ರೀಮಂತರಾಗಿರ್ತಾರೆ. ಆದರೆ ಭಗವಂತ ಇವರಿಗೆ ಇಂತಹ ಸುಖ ಮತ್ತು ಭೋಗವನ್ನು ಯಾಕೆ ಕೊಡ್ತಾರೆ? ಇದಕ್ಕೊಂದು ಕಥೆ ಇದೆ. ಬ್ರಹ್ಮ ಯಾವಾಗ ಸೃಷ್ಟಿಯ ರಚನೆಯನ್ನು ಮಾಡ್ತಾ ಇರ್ತಾರೋ ಫಸ್ಟ್ ಮಾಡಿರುವಂತಹದ್ದು ಸತ್ಯಯುಗ, ಆಮೇಲೆ ತ್ರೇತಾಯುಗ, ದ್ವಾಪರ ಯುಗ, ಕೊನೆಯಲ್ಲಿ ಕಲಿಯುಗದ ರಚನೆಯನ್ನು ಮಾಡಿ ಅವರು ಮಾಡಿರುವಂತಹ ಸೃಷ್ಟಿಯನ್ನು ನೋಡಿ ಅವರೇ ಹೆದರ್ಕೊಳ್ಳೋ ಹಾಗೆ ಆಗತ್ತೆ. ಅವರು ಕಲಿಯುಗವನ್ನು ಅವರ ಹತ್ರ ಕರೀತಾರೆ. ಕಲಿಯುಗ ಅವಿವೇಕಿ ಹಾಗೂ ದುಷ್ಟನಾಗಿದ್ದ, ಮುಖ ಕೂಡ ಪಿಶಾಚಿಯ ಹಾಗೆ ಭಯಾನಕವಾಗಿತ್ತು. ಇವನು ಕಲಹ, ಕ್ಲೇಶ, ದ್ವೇಷ, ನಿದ್ರೆ ಹಾಗೂ ಆಲಸ್ಯದಿಂದ ತುಂಬಿದ್ದ. ಅವನು ಒಂದು ಕಡೆ ಓಲಾಡ್ತಾ ಅಳ್ತಾ ಇದ್ರೆ ಇನ್ನೊಂದು ಕಡೆ ದೂಷಿತ ಸ್ತುತಿಗಳನ್ನು ಹಾಡ್ತಾ ಇದ್ದ. ಒಂದು ಕೈಯಲ್ಲಿ ನಾಲಿಗೆಯನ್ನ, ಇನ್ನೊಂದು ಕೈಯಲ್ಲಿ ಜನನಾಂಗವನ್ನ ಹಿಡಿದು ನಗ್ನಾವಸ್ಥೆಯಲ್ಲಿ ಬ್ರಹ್ಮನ ಹತ್ರ ಹೋಗ್ತಾನೆ. ಬ್ರಹ್ಮ ಕೇಳ್ತಾನೆ, ನೀನು ಯಾಕೆ ಈ ಅವಸ್ಥೆಯಲ್ಲಿ ಇದೀಯಾ ಅಂತ. ಆಗ ಕಲಿಯುಗ ಹೇಳ್ತಾನೆ, ಯಾವ ವ್ಯಕ್ತಿ ಕಲಿಯುಗದಲ್ಲಿ ತನ್ನ ನಾಲಿಗೆಯ ಮೇಲೆ ಹಾಗೂ ಕಾಮದ ಮೇಲೆ ಸಂಯಮವನ್ನ ಇಟ್ಕೊಂಡು ಭಗವಂತನ ಶರಣದಲ್ಲಿರ್ತಾರೋ ಅವರು ನನಗೆ ಶತ್ರುವಾಗ್ತಾರೆ. ಯಾರು ತನ್ನ ನಾಲಿಗೆಯಿಂದ ಸುಳ್ಳನ್ನು ಮಾತಾಡ್ತಾರೋ, ಕೆಟ್ಟದ್ದನ್ನು ಮಾಡ್ತಾರೋ, ಮೋಸ, ಲೂಟಿ ಹಾಗೂ ಅಧರ್ಮದ ಸಹಾಯದಿಂದ ಸುಖದ ಉಪಭೋಗವನ್ನು ಮಾಡಿಕೊಳ್ತಾರೋ, ಮತ್ತು ತಮ್ಮ ಇಚ್ಛೆ ಪೂರ್ತಿಗಾಗಿ ಕೆಟ್ಟ ಮಾರ್ಗಗಳಿಂದ ಧನವನ್ನು ಗಳಿಸ್ತಾರೋ, ಇಂಥವರು ನನಗೆ ಪ್ರಿಯರು ಹಾಗೂ ಸ್ನೇಹಿತರು. ನನ್ನ ಅವಧಿಯಲ್ಲಿ ಇಂತಹ ಜನರು ಐಶ್ವರ್ಯ ಸಂಪನ್ನರಾಗ್ತಾರೆ ಅಂತ ಹೇಳ್ತಾನೆ. ಆಗ ಬ್ರಹ್ಮದೇವ ಆದೇಶ ನೀಡ್ತಾನೆ, ನೀನು ಪಾಪಿ, ದುಷ್ಟ ಹಾಗೂ ದುರಾಚಾರಿಯ ಪಕ್ಷದಲ್ಲಿಯೇ ಇರು. ಅವರನ್ನ ಧನ ಹಾಗೂ ಐಶ್ವರ್ಯ ಸಂಪನ್ನರನ್ನಾಗಿ ಮಾಡು. ಆದರೆ ಇಂತಹ ಜನರು ಯಾವಾಗಲೂ ಸಂತುಷ್ಟರಾಗಿರಬಾರದು. ಇಂಥವರ ಮನಸ್ಸು ಯಾವಾಗಲೂ ಶಾಂತವಾಗದೇ ಇರಲಿ. ಹೊರಗಿನಿಂದ ಇವರು ಧಾಂಬಿಕವಾಗಿ ಸುಖದಿಂದ ಇದ್ದಾರೆ ಅಂತ ಅನಿಸ್ಲಿ, ಆದರೆ ಒಳಗಿನಿಂದ ಅವರು ಯಾವಾಗಲೂ ದುಃಖ ಹಾಗೂ ಪೀಡೆಯಿಂದ ತುಂಬಿರಲಿ, ಅಶಾಂತವಾಗಿರಲಿ ಇವರ ಮನಸ್ಸು ಅಂತ ಹೇಳ್ತಾನೆ. ಮತ್ತು ಈ ಜವಾಬ್ದಾರಿಯನ್ನು ನೀನು ಸಾವಧಾನವಾಗಿ ನಿಭಾಯಿಸಬೇಕು ಅಂತ ಕಲಿಯುಗನಿಗೆ ಹೇಳ್ತಾನೆ. ಹಾಗೆ ಬ್ರಹ್ಮ ಹೇಳ್ತಾನೆ, ಹೇ ಕಲಿಯುಗೆ, ನಿನ್ನ ಸಮಯದಲ್ಲಿ ಯಾರು ದೇವರ ನಾಮವನ್ನು ತಗೊಳ್ತಾರೋ, ಧ್ಯಾನವನ್ನು ಮಾಡ್ತಾರೋ, ದಾನವನ್ನು ಮಾಡ್ತಾರೋ, ಧರ್ಮಪೂರ್ವಕವಾಗಿ ಇರ್ತಾರೋ, ತುಳಸಿ ಹಾಗೂ ಗೋಪೂಜೆಯನ್ನು ಮಾಡ್ತಾರೋ, ಇಂತಹ ಜನರಿಗೆ ನೀನು ಸದಾಕಾಲ ಸಹಾಯ ಮಾಡು. ಇಂತಹ ಸಾತ್ವಿಕ ಜನರ ಮೇಲೆ ನಿನ್ನ ಪ್ರಭಾವ ಯಾವತ್ತೂ ಬೀಳದೇ ಇರಲಿ. ಇಂಥವರು ಯಾವಾಗಲೂ ತೃಪ್ತರು ಹಾಗೂ ಒಳಗಿನಿಂದ ಶಾಂತವಾಗಿರಲಿ. ಇವರ ಮನಸ್ಸು ಸ್ಥಿರವಾಗಿರಲಿ. ಇವರೆಲ್ಲ ನಿರ್ಭಯದಿಂದ ಬಾಳುವಂತೆ ಆಗಲಿ. ಇದು ನಿನ್ನ ಪರಮ ಕರ್ತವ್ಯವಾಗಿರುತ್ತೆ ಕಲಿಯುಗೆ ಅಂತ ಹೇಳಿ ಕಲಿಯುಗವನ್ನು ಭೂಮಿಯ ಮೇಲೆ ಕಳಿಸ್ತಾರೆ. ನಾನಿವಾಗ ಹೇಳಿರುವಂತಹ ಕಥೆ ಗುರುಚರಿತ್ರೆಯ 2ನೇ ಅಧ್ಯಾಯದಲ್ಲಿದೆ. ಹರೇ ಕೃಷ್ಣ.